ರಾತ್ರೋರಾತ್ರಿ ಬಾಳೆ ಗಿಡಗಳನ್ನ ನಾಶ ಮಾಡಿ ವಿಕೃತಿ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಕಂಗಾಲಾದ ರೈತ ಕುಟುಂಬ. ಸಾಲ ಸೋಲ ಮಾಡಿ ಹೆಂಡತಿಯ ಒಡವೆಗಳನ್ನ ಅಡವಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಾಳೆ ಗಿಡ ಇಟ್ಟಿದ್ದು ರಾತ್ರೋರಾತ್ರಿ ದುಷ್ಕರ್ಮಿಗಳು ಬಾಳೆ ತೋಟಕ್ಕೆ ನುಗ್ಗಿ ಬಾಳೆ ಗಿಡಗಳನ್ನ ನಾಶ ಮಾಡಿರೋ ಅಮಾನವೀಯ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಬೆಳಗೆರೆ ಗ್ರಾಮದಲ್ಲಿ ನಡೆದಿದೆ. ಗೌರಿಬಿದನೂರು ತಾಲೂಕಿನ ಬಳಗೆರೆ ಗ್ರಾಮದ ಮಂಜುನಾಥ ಕುಟುಂಬದ ಜೊತೆ ನಂಜನಗೂಡಿಗೆ ಹೋಗಿದ್ದು ವಾಪಸ್ ಬರುವಷ್ಟರಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ರೈತ ಮಂಜುನಾಥ 5 ರಿಂದ 6 ಲಕ್ಷ ಬಂಡವಾಳ ಹಾಕಿ 3 ಎಕರೆ ಜಮೀನಿನಲ್ಲಿ ಸುಮಾರು 3,000 ಬಾಳೆ ಗಿಡಗಳನ್ನ ನೆಟ್ಟಿದ್ರು. ಬಾಳೆ ಗಿಡಗಳು ದೊಡ್ಡದಾಗಿ ಬೆಳೆದಿದ್ದು ಇನ್ನು ಸ್ವಲ್ಪ ದಿನದಲ್ಲಿ ಬಾಳೆಗೊನೆ ಬಿಟ್ಟು ಫಸಲು ಕೈಗೆ ಬರಬೇಕಾಗಿತ್ತು. ಆದರೆ ಅಷ್ಟರಲ್ಲಿ ಸುಮಾರು 1,000 ಬಾಳೆ ಗಿಡಗಳನ್ನ ಕಿಡಿಗೇಡಿಗಳು ನಾಶ ಮಾಡಿದ್ದಾರೆ ಎಂದು ಮಂಜುನಾಥ ಆರೋಪ ಮಾಡಿದ್ರು. ಇನ್ನು ರೈತ ಮಂಜುನಾಥ್ ಅವರ ಪಕ್ಕದ ಮನೆಯಲ್ಲಿರೋ ದೇವರಾಜು ಎಂಬುವವರೇ ಈ ಕೃತ್ಯವನ್ನ ಎಸಗಿದ್ದಾರೆ ಎಂದು ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ರು. ಕಳೆದ ಕೆಲ ದಿನಗಳ ಹಿಂದೆ ಹಸುವಿನ ವಿಚಾರಕ್ಕೆ ನಮ್ಮ ಪತ್ನಿ ಮೇಲೆ ಅವರು ಗಲಾಟೆ ಮಾಡಿದ್ದು ನಿಮ್ಮ ಬೆಳೆಯನ್ನ ನಾಶ ಮಾಡ್ತೀನಿ ಎಂದಿದ್ರು. ಇದೀಗ ನಾವು ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಲ್ಲಿ ನಮ್ಮ ಮೇಲಿನ ದ್ವೇಷಕ್ಕೆ ಹೀಗೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ರು. ನಾವು ಬುಧವಾರ ಬೆಳಗಿನ ಜಾವ 5 ಗಂಟೆಗೆ ಬಂದು ಸರ್ 5 ಗಂಟೆಗೆ ಬಂದು ಬುಧವಾರ ಗಾಡಿ ಓಡಿಸಿ ಬಂದ್ವಿ. ಬುಧವಾರ ಮಧ್ಯಾಹ್ನ ಹೊಲದಲ್ಲಿ ಬಂದು ನೋಡಿದ್ರೆ ಈ ಥರ ಬುಧವಾರ ಮಾಡಿದ್ದು ಸರ್. ಸೋಮವಾರ ನೈಟೇ ಮಾಡಿದ್ರೆ ನಾವು ನೋಡಿರೋದು ಬುಧವಾರ ಸರ್. ನಾವು ಬುಧವಾರ ಸಾಯಂಕಾಲ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಸರ್. ಅಂದರೆ ನಿಮ್ಗೆ ಯಾವ ಥರ ವಿಚಾರ ಗೊತ್ತಾಯಿತು? ಏನು ಸ್ಥಳೀಯರು ಯಾರಾದರೂ? ಸ್ಥಳೀಯರೇ ಸರ್, ನಮ್ಮ ಮನೆ ಪಕ್ಕದವರೇ ಅವರೇ ಮಾಡಿರೋ ಸರ್. ಅವರು ನಮ್ಮ ಮಿಸ್ಸಸ್ ಅವರು ಹಸು ಹೋಗಿದ್ದಕ್ಕೆ ನಿಮ್ಮ ಬೆಳೆ ಹಾಳು ಮಾಡ್ತೀನಿ, ನಿಮ್ಮ ಮೊಸಳೆಲ್ಲ ಹಾಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ಸಸ್ ಮೇಲೆ ಗಲಾಟೆ ಹೋಗಿದ್ರು. ನಾವು ಯಾಕೆ ಬಿಡು ಮಾಮೂಲಿ ಹಸು ಗಲಾಟೆ ಅಂತ ಸುಮ್ಮನೆ ಆದ್ವಿ. ದೇವರಾಜನವನೇ ಈ ಕೆಲಸ ಮಾಡಿರೋ ಸರ್. ನಾವು ಇಲ್ದಿದ್ದು ನಮ್ಮ ಮನೆ ಪಕ್ಕದವರೇ ನಾವು ದೇವಸ್ಥಾನಕ್ಕೆ ಹೋಗೋ ಟೈಮ್ ನೋಡೇ ಅವ್ನು ಈ ಕೆಲಸ ಮಾಡಿದ್ದಾನೆ ಸರ್. ಎಷ್ಟು ದಿನ ಹೋಗಿದ್ರಿ ನೀವು ಪ್ರವಾಸ? ಸರ್ ನಾವು 3 ದಿನ ಹೋಗಿದ್ದೀವಿ ಸರ್. ಇವಾಗ ಎಷ್ಟು ಬೆಳೆ ನಾಶ ಆಗಿದೆ, ಎಷ್ಟು ಲಾಸ್ ಆಗಿದೆ ಟೋಟಲ್? ನಾವು ಒಂದು 5 ರಿಂದ 6 ಲಕ್ಷ ರೂಪಾಯಿ ಖರ್ಚೇ ಮಾಡಿದ್ದೀನಿ ಸರ್. 1,000 ಗಿಡ ಹೊಡೆದಿದೆ ಸರ್. ಇದರಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಾ? ಹಾಂ, ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ನಾವು ನೆನ್ನೆ ಸಂಜೆನೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದ್ದರು, ಅವರು ಎಲ್ಲ ಫೋಟೋ ತಗೊಂಡು ಹೋಗಿದ್ದಾರೆ. ಇದು ಮಾಡಿದೆ ಸರ್. ಅವರು ನಮಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಹೆಸರು ಮಂಜುನಾಥ್ ಅಂತ. ಸರ್ ಒಂದು 4 ರಿಂದ 5 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್. ಇನ್ನು ಬೆಳೆ ನಾಶದಿಂದ ರೈತ ಮಂಜುನಾಥ್ ಕುಟುಂಬ ಕಂಗಾಲಾಗಿದ್ದು ಈ ಸಂಬಂಧ ಗೌರಿಬಿದನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣದ ತನಿಖೆ ಬಳಿಕ ಘಟನೆಗೆ ನಿಖರ ಕಾರಣ ಏನು ಎಂಬುದು ತಿಳಿದು ಬರಲಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.